ನಾನು ಹೇಳ್ತಿರೋದು ನಿಮ್ಗೆ ಏನಂದ್ರೆ ಟೈಪ್ಸ್ ಆಫ್ ಟರ್ಮ್ಸ್. ಹೇಳಿ ಚಿಲ್ಡ್ರನ್ಸ್, ನಿಮ್ಗೆ ಯಾರಿಗೆ ಗೊತ್ತಿದೆ ಟೈಪ್ಸ್ ಯಾವ್ಯಾವ ಇದಾವೆ? ಎಷ್ಟಿದಾವೆ ಇದ್ರಲ್ಲಿ? ರೈಟ್, ಎಷ್ಟು? 2. ಯಾವ್ಯಾವ ಹೇಳಿ ನೋಡೋಣ. ರೈಟ್, ಯಾವುದು? ಲೈಕ್ ಟರ್ಮ್ಸ್, ಅನ್ಲೈಕ್ ಟರ್ಮ್ಸ್. ಹಾಗಾದ್ರೆ ನನ್ಗೆ ಹೇಳಿ ಈಗ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನನ್ಗೆ, ಲೈಕ್ ಟರ್ಮ್ಸ್ ಅಂದ್ರೆ ಏನು, ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನಂತ ಹೇಳಿ. ರೈಟ್, ಏನು? ಹಾಗಾದ್ರೆ ಫಸ್ಟ್ ಟೈಪ್ ಯಾವುದು? ಲೈಕ್. ಈಗ ಲೈಕ್ ಟರ್ಮ್ಸ್ ಅಂದ್ರೆ ಏನಂತ ನೋಡೋಣ. ಲೈಕ್ ಟರ್ಮ್ಸ್ ಏನು? ಲೈಕ್ ಟರ್ಮ್ಸ್. ನಂಗೆ ಹೇಳಿ ಚಿಲ್ಡ್ರನ್ಸ್, ಲೈಕ್ ಟರ್ಮ್ಸ್ ಅಂದ್ರೆ ಏನು? ರೈಟ್, ಏನು? The terms having ಏನು? The terms having same variables and same power. ಏನು? ಟರ್ಮ್ಸ್ ಅಂದ್ರೆ ಇದು, ಸಾರಿ, ಲೈಕ್ ಟರ್ಮ್ಸ್ ಅಂದ್ರೆ terms having same variables and same power in given algebraic ಏನು? In given algebraic expression. ಟರ್ಮ್ಸ್ ಅಂದ್ರೆ ಸೇಮ್ ವೇರಿಯೇಬಲ್ ಇರಬೇಕು, ದೆನ್ ಸೇಮ್ ಪವರ್ ಇರಬೇಕು. ಹಾಗಾದ್ರೆ ವೇರಿಯೇಬಲ್ ಅಂದ್ರೆ ಹೇಳಿದ್ದೆ ನಾಟ್ ಫಿಕ್ಸ್ಡ್ ವ್ಯಾಲ್ಯೂ ಫಿಕ್ಸ್ಡ್ ಇರಲ್ಲ. ಪವರ್ಸ್ ಅಂದ್ರೆ ಏನು? ಪವರ್ಸ್ ಅಂದ್ರೆ ಒಂದು ನಂಬರ್ ತಗೊಳ್ಳಿ, ಯಾವ ತರ ಅಂದ್ರೆ ಇನ್ ಜನರಲ್ ಎ ಅಂತ ತಗೊಳ್ಳಿ. ಇದ್ ಮೇಲ್ಗಡೆ ಬರೋ ವ್ಯಾಲ್ಯೂ ಸಪೋಸ್ ಅನ್ಕೊಳ್ಳಿ ಎಕ್ಸ್ ಅಂತ ಅನ್ಕೊಳ್ಳಿ. ಇಲ್ಲಿ ಮೇಲಿದೆ ತಾನೆ, ಈ ತರ ಮೇಲೆ ವ್ಯಾಲ್ಯೂಸ್ ಬಂದ್ರೆ ಅವಕ್ಕೆ ಏನಂತಾರೆ? ಪವರ್. ಇಲ್ಲಿ ಕೆಳಗಿರೋದು ಬೇಸ್. ಈ ತರ ಫಾರ್ಮೇಟ್ ಅಲ್ಲಿ ಇರೋದನ್ನ ನಾವು ಎಕ್ಸ್ಪೋನೆಂಟ್ ಅಂತೀವಿ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇದು. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಓಕೆ, ಹಾಗಾದ್ರೆ ಹೇಳಿ ನನ್ಗೀಗ ಒಂದು ಎಕ್ಸಾಂಪಲ್ ಕೊಡಿ ಲೈಕ್ ಟರ್ಮ್ಸ್ಗೆ. ಎಕ್ಸಾಂಪಲ್ ಏನಾಗ್ತೈತೆ ಹೇಳಿ ನೋಡೋಣ. ತಗೊಳ್ಳಿ, ಸಪೋಸ್ 3y ಪ್ಲಸ್ 3 6y ಮೈನಸ್ 8y. ಈಗ ಹೇಳಿ ಚಿಲ್ಡ್ರನ್ಸ್, ಹಂಗೆ ಇದೊಂದು ಎಕ್ಸ್ಪ್ರೆಷನ್, ಇದೊಂದು ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್. This algebraic expression having 3 terms, then variables are same and having coefficients only. There is not a constant. ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ. ನೆಕ್ಸ್ಟ್ ಏನಂದ್ರೆ ಲೈಕ್ ಟರ್ಮ್ಸ್ ಅಂದ್ರೆ ಇಲ್ಲಿ ಏನು? ಸೇಮ್ ವೇರಿಯೇಬಲ್ ಸೇಮ್ ಇದೆ ತಾನೆ. ಓಕೆ, ಇನ್ನ ಪವರ್ ಸೇಮ್ ಇರ್ಬೇಕಂದ್ರೆ ಈಗ ವೇರಿಯೇಬಲ್ ಏನಿದೆ? y ವೇರಿಯೇಬಲ್ ಇದೆ. ಇಲ್ಲಿ ಏನು ಇಲ್ಲ ಅಂದ್ರೆ ಮೇಲ್ಗಡೆ
ಯಾವ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಏನಿರ್ತೈತೆ ಅಲ್ಲಿ 1. ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೋತೀವಿ, ಪವರ್ ಆಗ್ಲಿ ಪವರ್ ಪ್ಲೇಸ್ ಅಲ್ಲಿ ಯಾವ್ದು ತಗೊಳ್ಳಿ, ಇಲ್ಲಾದ್ರೆ ಸೈನ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಎಲ್ಲ ಕಡೆನೂ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಿ ವ್ಯಾಲ್ಯೂ ಕೊಟ್ಟಿರಲ್ಲ ಅಲ್ಲಿ ನಾವೇನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ 1. ಇಲ್ಲಿ ಮೇಲೆ ಪವರ್ ವ್ಯಾಲ್ಯೂ ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ನಾವು ಇನ್ ಜನರಲ್ ಆಗಿ ತಗೋತೀವಿ 1 ಅಂತ ತಗೋತೀವಿ. ಮತ್ತೆ ನಾನು ಬೇಸಿಕ್ಸ್ ಅಲ್ಲಿ ಹೇಳಿದ್ದೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಈಗ 3 ಕೊಟ್ಟು ಇಲ್ಲಿ ಏನು ಹಿಂದೆ ಸೈನ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ನಾವು ಪ್ಲಸ್ ಅಂತ ಹೇಗೆ ತಗೋತೀವಿ ತಾನೆ. ಸೊ ಹಾಗೇನೆ ಇಲ್ಲಿ ಮೇಲೆ ಪವರ್ ಅಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಏನ್ ಅನ್ಕೋತೀವಿ ಅಲ್ಲಿ 1 ಇದೆ ಅಂತ ಅನ್ಕೋತೀವಿ. ಸ್ಟ್ಯಾಂಡರ್ಡ್ ಆಗಿ ಏನ್ ಕನ್ಸಿಡರ್ ಮಾಡ್ಕೋತೀವಿ 1. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ಇಲ್ಲಿ ವೇರಿಯೇಬಲ್ ಸೇಮ್ ಇದೆ ತಾನೆ. ಸೇಮ್ ವೇರಿಯೇಬಲ್ಸ್ ಮತ್ತೆ ಸೇಮ್ ಪವರ್ಸ್. This expression we call, in this expression all the 3 terms we call it as like terms. ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲ ಟರ್ಮ್ಸ್ ಗೆ ನಾವೇನಂತೀವಿ, ಲೈಕ್ ಟರ್ಮ್ಸ್. ಹಾಗಾದ್ರೆ ಹೇಳಿ ಲೈಕ್ ಟರ್ಮ್ಸ್ ಅಂತ ಬರೀರಿ. ಇದೊಂದು ಎಕ್ಸಾಂಪಲ್ ತಗೊಳ್ಳಿ. ಲೈಕ್ ಟರ್ಮ್ಸ್ ಅಂತ ಬರೆದು ನೀವೇನ್ ಮಾಡ್ಬೇಕು, 3y is a like term, 6y is a like term, ಮತ್ತೆ 8y all are like terms. ಏನು ಎಲ್ಲ ಏನದಾವು, like terms. ನೋಟ್ ಮಾಡ್ಕೊಳ್ಳಿ ಇದು. ನೆಕ್ಸ್ಟ್ ಹೋಗೋಣ. ಲೈಕ್ ಟರ್ಮ್ಸ್ ಆದ್ಮೇಲೆ ಅನ್ಲೈಕ್ ಟರ್ಮ್. ಅನ್ಲೈಕ್ ಟರ್ಮ್ ಅಂದ್ರೆ ಹೇಗೆ, ವೇರಿಯೇಬಲ್ಸ್ ಏನಿರ್ತಾವು ಡಿಫ್ರೆಂಟ್ ಇರ್ತೈತಿ, ಪವರ್ನು ಡಿಫ್ರೆಂಟ್ ಇರ್ತೈತಿ. ಸಮಟೈಮ್ಸ್ ಪವರ್ ಸೇಮ್ ಇರತ್ತೆ, ಬಟ್ ವೇರಿಯೇಬಲ್ ಏನಾಗಿರ್ಬೇಕು, ಡಿಫ್ರೆಂಟ್. ವೇರಿಯೇಬಲ್ ಏನಾಗಿರ್ಬೇಕು, ಡಿಫ್ರೆಂಟ್. ಸೆಕೆಂಡ್ ತಗೊಳ್ಳಿ, ಅನ್ಲೈಕ್ ಟರ್ಮ್ಸ್. ಸೆಕೆಂಡ್ ಏನು, ಅನ್ಲೈಕ್ ಟರ್ಮ್ಸ್. ಅನ್ಲೈಕ್ ಟರ್ಮ್ಸ್ ಅಂದ್ರೆ the terms having different ಏನು, ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೆ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ ಅಂತ ವೇರಿಯೇಬಲ್ಸ್ಗೆ ನಾವೇ, ಅಂತಾವ್ ನಂಬರ್ಸ್ಗೆ ನಾವೇನಂತೀವಿ, ಅಂತ ವ್ಯಾಲ್ಯೂಸ್ಗೆ ಏನಂತೀವಿ ನಾವು, ವೇರಿಯೇಬಲ್ಸ್. The terms having different variables and same or different ಪವರ್ಸ್. ಪವರ್ ಏನಾಗಿರ್ಬೇಕು, ಸೇಮ್ ಆದ್ರೂ ನಡೀತೈತಿ, ಡಿಫ್ರೆಂಟ್ ಆದ್ರೂ ನಡೀತೈತಿ. ಆದ್ರೆ ವೇರಿಯೇಬಲ್ ಏನಾಗಿರ್ಬೇಕು, ಸೇಮ್ ಇರ್ಬೇಕು. ಇದು ವೇರಿಯೇಬಲ್ ಏನಾಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು. ಲೈಕ್ ಟರ್ಮ್ಸ್ ಅಲ್ಲಿ ಏನ್ ಹೇಳ್ತಿದ್ದೆ ಅಂದ್ರೆ, ಲೈಕ್ ಟರ್ಮ್ಸ್ ಅಲ್ಲಿ ವೇರಿಯೇಬಲ್ಸ್ ಸೇಮ್ ಇರ್ಬೇಕು ಮತ್ತೆ ಪವರ್ಸ್ ಸೇಮ್ ಇರ್ಬೇಕಂತ ಹೇಳಿದ್ದೆ. ಅಂದ್ರೆ 2 ಇದ್ರೆ 2ನೇ ಇರ್ಬೇಕು, 3 ಇದ್ರೆ 3ನೇ ಇರ್ಬೇಕು. ಈಗ ಎಕ್ಸ್ ಮೇಲೆ 2 ಇದ್ರೆ ಇನ್ನೊಂದು ಎಕ್ಸ್ ಮೇಲೇನು 2ನೇ ಇರ್ಬೇಕು. ಈ ತರ ಟರ್ಮ್ಸ್ ಬಂದ್ರೆ ಲೈಕ್ ಟರ್ಮ್ಸ್. ಇನ್ನು ನೆಕ್ಸ್ಟ್ ಏನು, ಅನ್ಲೈಕ್ ಟರ್ಮ್ಸ್. ಅನ್ಲೈಕ್ ಟರ್ಮ್ಸ್ ಅಲ್ಲಿ ವೇರಿಯೇಬಲ್ ಏನಿರ್ಬೇಕು, ಡಿಫ್ರೆಂಟ್ ಇರ್ಬೇಕು. ಎಕ್ಸ್ ತಗೊಂಡ್ರೆ ಇನ್ನೊಂದು ಟರ್ಮ್ ಅಲ್ಲಿ ನೀವು y ಅಂತ ತಗೊಂಡಿರ್ಬೇಕು. ಇದು ಅದಕ್ಕೆ ಇಲ್ಲಿ ಹಿಂದೆ ಇರೋ ಟರ್ಮಿಗೆ ಮತ್ತೆ ಆ ಟರ್ಮಿಗೆ ಎಲ್ಲ ಟೋಟಲಿ ಡಿಫ್ರೆಂಟ್ ಇರಬೇಕು. ಏನು, ವೇರಿಯೇಬಲ್ಸ್ ಡಿಫ್ರೆಂಟ್ ಇರಬೇಕು. ಆದ್ರೆ ಪವರಿಗೆ ಏನು ಕಂಡೀಷನ್ ಇಲ್ಲ. ಇಲ್ಲಿ ಪವರ್ ನೀವು ಸೇಮ್ ಆದ್ರೂ ತಗೊಳ್ಳಿ, ಡಿಫ್ರೆಂಟ್ ಆದ್ರೂ ತಗೊಳ್ಳಿ,
ಅದು ಅನ್ಲೈಕ್ ಟರ್ಮ್ನೇ ಆಗ್ತೈತಿ. ವೇರಿಯಬಲ್ ಡಿಫ್ರೆಂಟ್ ಇದ್ರೆ ಸಾಕು, ವೇರಿಯಬಲ್ ಡಿಫ್ರೆಂಟ್ ಇದ್ರೆ ಅನ್ಲೈಕ್ ಟರ್ಮ್ನೇ. ಪವರ್ನು ಡಿಫ್ರೆಂಟ್ ಇದ್ರೂ ಅನ್ಲೈಕ್ ಟರ್ಮೇ. ಪವರ್ ಸೇಮ್ ಕೊಟ್ಟು ವೇರಿಯಬಲ್ ಡಿಫ್ರೆಂಟ್ ಕೊಟ್ಟರು ಅನ್ಲೈಕ್ ಟರ್ಮ್ಸ್ನೇ. ಪವರು ಸೇಮ್ ವೇರಿಯಬಲ್ ಸೇಮ್ ಬಂದ್ರೆ ಲೈಕ್ ಟರ್ಮ್ಸ್. ಅರ್ಥ ಆಯ್ತಾ? ಇದನ್ನು ನೋಟ್ ಮಾಡ್ಕೊಳ್ಳಿ. ಇದರ ಎಕ್ಸಾಂಪಲ್ ನೀವೇ ಹೇಳಿ ನೋಡೋಣ. ಇದರ ಎಕ್ಸಾಂಪಲ್ ಬರೀರಿ ನೋಡೋಣ ನೀವೇ. ಇಲ್ಲಿ ಅನ್ಲೈಕ್ ಟರ್ಮ್ಸ್ ಅಂತ ಬರೀರಿ. ಅನ್ಲೈಕ್ ಟರ್ಮ್ಸ್ ಅಂತ ಹಾಕಿ ಈಗ ಅನ್ಕೊಳ್ಳಿ, ಸಪೋಸ್ 3x ಪ್ಲಸ್ 4y ಮೈನಸ್ z ಪ್ಲಸ್ 6. ಇಲ್ಲೇನದು ಅಷ್ಟು ಅನ್ಲೈಕ್. ಇಲ್ಲಿ ಕಾನ್ಸ್ಟೆಂಟ್ 1 ಬಂತು. ಏನು ಕಾನ್ಸ್ಟೆಂಟ್ ಬಂದಿದೆ ಇಲ್ಲಿ. 3x, ದಿಸ್ ಈಸ್ ಆಲ್ಸೋ ಡಿಫ್ರೆಂಟ್ ಟರ್ಮ್. 4y ಇದನ್ನು ಡಿಫ್ರೆಂಟ್. z ಅನ್ನೋದು ಡಿಫ್ರೆಂಟ್. ಮತ್ತೆ 6 ಅನ್ನೋದು ಡಿಫ್ರೆಂಟ್. in given expression, in given algebraic expression. ಇದು ನೋಟ್ ಮಾಡ್ಕೊಳ್ಳಿ. ಈ ತರ ಎಕ್ಸಾಂಪಲ್ಸ್ ನೀವೇ ಬರೀತೀರಾ? ಓಕೆ. ಬೇಕಂದ್ರೆ ಇಲ್ಲಿ ಏನ್ ಮಾಡಿ, ಎಲ್ಲಿ ಸೈನ್ ಕೊಟ್ಟಿದ್ದಾರೆ ಅಲ್ಲ ಅಲ್ಲಿ ಸೈನ್ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಇದೆ, ಸೊ ಇಲ್ಲಿ ಮೈನಸ್ ಸೈನ್ ತಗೊಂಡಿನಿ ನಾನು. ಹಿಂದೆ ಲೈಕ್ ಟರ್ಮ್ಸ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟಾಗ ಅಲ್ಲಿನೂ ಮೈನಸ್ ಬಂದಿದ್ರೆ ಅದು ಮೈನಸ್ ನು ಇದ್ರೊಳಗಡೆ ಕನ್ಸಿಡರ್ ಮಾಡ್ಕೊಳ್ಳಿ. ಯಾಕಂದ್ರೆ ಎರಡು ಸೈನ್ ಮಲ್ಟಿಪ್ಲೈ ಆಗಿದೆ, ಸೊ ಅದು ಸಿಂಗಲ್ ಟರ್ಮ್ ಆಗಿನೇ ನಾವು ರೀಡ್ ಮಾಡ್ತೀವಿ. ಇದು ನೋಟ್ ಮಾಡ್ಕೊಳ್ಳಿ. ಮೈನಸ್ ಎಲ್ಲಿ ಕೊಟ್ಟಿನಿ ತಾನೆ, ಆ ಮೈನಸ್ ಹಿಡಿದು ನೀವು ಆ ಟರ್ಮ್ ಆಗಿ ತಗೋಬೇಕು. ಆಯ್ತಾ? ಇನ್ ನೆಕ್ಸ್ಟ್ ಏನಂದ್ರೆ, ನೆಕ್ಸ್ಟ್ ನಾನು ಎಕ್ಸ್ಪ್ರೆಷನ್ಸ್ ಹೇಳಿದ್ದೆ ನಿಮ್ಗೆ. ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದೆ. ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನಿರ್ಬೇಕಂತ ಹೇಳಿದ್ದೆ? ವೇರಿಯೇಬಲ್ಸ್, ಕಾನ್ಸ್ಟೆಂಟ್, ಕೋಎಫಿಷಿಯಂಟ್ ಮತ್ತೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅವೆಲ್ಲ ಅವೆಲ್ಲದ್ದು ಕಾಂಬಿನೇಷನ್ಗೆ ಏನಂತೀವಿ? ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದೆ ನಾನು. ಇನ್ನ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಟೈಪ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಬರ್ತವೆ. ಬೇಸ್ಡ್ ಆನ್ ಟರ್ಮ್ಸ್. ಅಂದ್ರೆ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಬರ್ತವೆ ಆನ್ ದ ಬೇಸ್ ಆಫ್ ಟರ್ಮ್ಸ್. ಟರ್ಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವೆಲ್ಲ ಟೈಪ್ಸ್ ಹೇಗೆ ಅವೆಲ್ಲ ಎಕ್ಸ್ಪ್ರೆಷನ್ ಡಿಪೆಂಡ್ ಆಗಿದ್ದು ಟರ್ಮ್ಸ್ ಮೇಲೆ. ಅಂದ್ರೆ ಈಗ ಅನ್ಕೊಳ್ಳಿ, ಸಿಂಗಲ್ ಟರ್ಮ್. ಈಗ ಒಂದು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆ, ಆ ಎಕ್ಸ್ಪ್ರೆಷನ್ ಅಲ್ಲಿ ಒಂದೇ ಟರ್ಮ್ ಇದ್ರೆ ಆ ಟರ್ಮ್ಗೆ ನಾವೇನಂತೀವಿ? ಆ ತರ ಎಕ್ಸ್ಪ್ರೆಷನ್ಗೆ ನಾವೇನಂತೀವಿ? ಮೊನೋಮಿಯಲ್. ಓಕೆ, ಇವೆಲ್ಲ ಕೇಳಿದಿರಿ ತಾನೆ? ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್, ಪಾಲಿನೋಮಿಯಲ್. ಈಗ ಲೆಸನ್ ನಿಮ್ಗೆ ಈ ಯೂನಿಟ್ ನೇಮ್ ಇದೆ ಯಾವುದು? ಪಾಲಿನೋಮಿಯಲ್. ಸೊ ಅದಕ್ಕೆ ಬೇಕಾಗುವ ಬೇಸಿಕ್ಸ್ ಎಲ್ಲ ನಾನು ಹೇಳ್ತಿದ್ದೇನೆ ನಿಮ್ಗೆ. ಸೊ ನೋಟ್ ಮಾಡ್ಕೊಳ್ಳಿದು. ನೋಟ್ ಮಾಡ್ಕೊಂಡ್ರ? ಓಕೆ, ಬನ್ನಿ. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಏನು ಟೈಪ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಟೈಪ್ಸ್ ಆಫ್ algebraic expression based on terms arrangement. ಅಂದ್ರೆ ಟರ್ಮ್ ಹೇಗೆ ಬೇಸ್ಡ್ ಆನ್
arrangement of terms. Arrangement of terms. ಟರ್ಮ್ಸ್ ಹೇಗೆ ಅರೇಂಜ್ ಮಾಡಿದ್ದಾರೆ ಅದ್ರ ಮೇಲೆ ನಾವು ಟೈಪ್ಸ್ನ ತೆಗೆದಿದ್ದೀವಿ. ಫಸ್ಟ್ ಟೈಪ್ ಯಾವುದು? ಮೊನೊಮಿಯಲ್. ಮೊನೊಮಿಯಲ್ ಅಂದ್ರೆ ಹೇಳಿದ್ದೆ ಚಿಲ್ಡ್ರನ್ಸ್ ಏನಂತ? ಇನ್ ಅ ಗಿವನ್ ಎಕ್ಸ್ಪ್ರೆಷನ್ in a given algebraic expression, in a given algebraic expression, in given algebraic expressions, having a given, ಇದು ಇನ್ನ ಗಿವನ್ ಬೇಡ, a given algebraic expression having only one terms. ಏನು? A given algebraic expression having only one term ಅಂದ್ರೆ single term. ಏನು? single term is called a monomial. ಹಾಗಾದ್ರೆ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಏನ್ ಹೇಳಿ ನೋಡೋಣ? 3x. This is also example for monomial. Then next ಯಾವುದು? ಇಲ್ಲಿ ಕಾಮಾ ಕೊಟ್ಟು ನೆಕ್ಸ್ಟ್ ಎಕ್ಸಾಂಪಲ್ ತಗೋತೀನಿ. ಏನು? 3xy. This is also single term because variables are a coefficient. All are multiplied with together. ಪ್ರತಿಯೊಂದು ಮಲ್ಟಿಪ್ಲೈ ಆಗಿದ್ದಾವೆ. ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಇರೋದನ್ನ ಮತ್ತೆ ಡಿವಿಷನ್ ಇವೆಲ್ಲನೂ ನಾವು ಸಿಂಗಲ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದು ಮಲ್ಟಿಪ್ಲೈ ಆಗಿದೆ. ಇಲ್ಲಿ ಇನ್ನೊಂದು ವೇರಿಯೇಬಲ್ ಏನಾಗಿತ್ತು ಇಲ್ಲಿ? ಮಲ್ಟಿಪ್ಲೈ ಆಗಿದೆ ಇಲ್ಲಿ. ನೆಕ್ಸ್ಟ್ 4y upon x ಅಂತ ತಗೊಂಡೆ ನಾನು. ಈ ತರ ಎಕ್ಸಾಂಪಲ್ ಬಂದ್ರೂ ಅದನ್ನ ನಾವೇನಂತೀವಿ? ಲೈಕ್ ಟರ್ಮ್ನೇ ಅಂತೀವಿ. ಲೈಕ್ ಟರ್ಮ್ನೇ ಯಾಕೆ ಅಂದ್ರೆ ಡಿವೈಡ್ ಫಾರ್ಮ್ ಅಲ್ಲಿ ಇರೋದು ಕೂಡ ಲೈಕ್ ಟರ್ಮೇ, ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಇರೋದು ಕೂಡ ಲೈಕ್ ಟರ್ಮೇ. ಸೊ ಎಲ್ಲಾನು ಸಿಂಗಲ್ ಒನ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ಕೋತೀವಿ ನಾವು. ಅರ್ಥ ಆಯ್ತಾ? ಓಕೆ, ಇದನ್ನು ಎಕ್ಸಾಂಪಲ್, ಇದನ್ನು ಎಕ್ಸಾಂಪಲ್ ಹೌದು, ಇದನ್ನು ಎಕ್ಸಾಂಪಲ್ ಹೌದು. ಇವೆರಡು ನೀವು ನೆನಪಿಡಿ. ಈ ತರನು ಬರ್ಬೋದು. ಎಲ್ಲೇ ನಿಮ್ಗೆ ಕ್ವಶನ್ಸ್ ಅಲ್ಲಿ ಈ ತರ ಇಲ್ಲ ಈ ತರ ಕೇಳಿದ್ರೆ ಅದು ಯಾವ ಟರ್ಮ್ ಅಂತ ನೀವು ಹೇಳುವಾಗ ಅವಾಗ ಏನ್ ಮಾಡ್ಬೇಕಲ್ಲಿ? ಮೊನೊಮಿಯಲ್ ಅಂತ ಹೇಳ್ಬೇಕು. ಇದು ಮೊನೊಮಿಯಲ್ ಯಾಕಂದ್ರೆ ಎಲ್ಲಾನು ಒಂದೇ ಟರ್ಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹೇಗೆ ಅಂದ್ರೆ ಅನ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ ಏನೋ ತಗೊಳ್ಳಿ, 1 ಅಂತ ತಗೊಳ್ಳಿ, y ಏನು 2 ಅಂತ ತಗೊಳ್ಳಿ. ಸೊ ಎಕ್ಸ್ ವ್ಯಾಲ್ಯೂ 1 ಅಂತ ತಗೊಂಡು y ವ್ಯಾಲ್ಯೂ 2 ಅಂತ ತಗೊಂಡ್ರಿ. ಇದು ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಿಮ್ಗೆ ಒಂದು ಸಿಂಗಲ್ ವ್ಯಾಲ್ಯೂ ಬರುತ್ತೆ ತಾನೆ? 6 ವ್ಯಾಲ್ಯೂ ಬಂತು. ಇದೇನಾಯ್ತು? ಸಿಂಗಲ್ ವ್ಯಾಲ್ಯೂ ಬರ್ತೈತಿ. ಸೊ ಅದಕ್ಕಾಗಿ ನಾವು ಇದನ್ನ ಸಿಂಗಲ್ ಟರ್ಮ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದು ಕೂಡ ಸಿಂಗಲ್ ಟರ್ಮ್, ಇದು ಕೂಡ ಸಿಂಗಲ್ ಟರ್ಮ್,
ಇಲ್ಲಿ ಬೇಕಾದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ y2 ತಗೋರಿ, ಇಲ್ಲಿ 1 ತಗೋರಿ, ಈ ಕೆಳಗಡೆ 1 ಬಂದ್ರೆ ಇದು ಮೇಲೆ ಏನು ಉಳಿತೈತಿ ವ್ಯಾಲ್ಯೂ. ಈಗ ಅನ್ಕೊಳ್ಳಿ ಇಲ್ಲಿ 4 ಇದೆ, y ವ್ಯಾಲ್ಯೂ 2 ತಗೊಳ್ಳಿ, x ವ್ಯಾಲ್ಯೂ ಏನು 1 ತಗೊಳ್ಳಿ. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಿ ನೀವು? 1 ಇದೆ, ಕೆಳಗಡೆ 1 ಇದೆ ಅಂದ್ರೆ ಇದನ್ನ ನಾವು 4 into 2 ಅಂತ ಬರಿಬಹುದು ತಾನೆ. ಓಕೆ, 4 into 2 ಕೆಳಗಡೆ ಏನು ಇಲ್ಲ ಅಂದ್ರೂ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 1 ಅಂತ ಮಾಡ್ಕೋತೀವಿ. ಸೊ 1 ಕೊಟ್ಟಿದ್ದಾನೆ ಅಂದ್ರೆ ಇದು ಮತ್ತೆ ಇದು ಬೋತ್ ಆರ್ ಈಕ್ವಲ್, ಇದನ್ನು ಈಕ್ವಲ್, ಇದನ್ನು ಇದಕ್ಕೆ ಈಕ್ವಲ್ ಆಗ್ತೈತಿ. ಹಾಗಾದ್ರೆ 4 2s 8 ಅಂದ್ರೆ ಇಲ್ಲಿ ಒಂದು ಸಿಂಗಲ್ ವ್ಯಾಲ್ಯೂ ಬಂತು. ಅದಕ್ಕಾಗಿ ನಾವು ಇದನ್ನ ಕೂಡ ಸಿಂಗಲ್ ಟರ್ಮ್ ಆಗಿ ತಗೋತೀವಿ, ಇದನ್ನು ಸಿಂಗಲ್ ಟರ್ಮ್ ಆಗಿ ತಗೋತೀವಿ, ಇದನ್ನು ಸಿಂಗಲ್ ಟರ್ಮ್ ಆಗಿ ತಗೋತೀವಿ. ಅರ್ಥ ಆಯ್ತಾ? ಓಕೆ, ಈ ತರ ಕೊಟ್ರೆ ಇದು ಬೇರೆ ಟರ್ಮ್ ಅಂತ ಅನ್ಕೋಬೇಡಿ. ಬೇರೆ ಎಕ್ಸ್ಪ್ರೆಷನ್ ಅಲ್ಲಿನೂ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಸಿಂಗಲ್ ವ್ಯಾಲ್ಯೂನೇ ಸಿಗ್ತೈತಿ, ಡಿಫ್ರೆಂಟ್ ಸಿಗಲ್ಲ. ಇನ್ ಜನರಲ್ ಆಗಿ ನೋಡಿದ್ರೆ ಇದು ಮಲ್ಟಿಪ್ಲೈ ಆಗಿದ್ರೆ ನೀವೇನ್ ಮಾಡಿ, ಎಲ್ಲೇ ನಿಮ್ಗೆ ಕಾನ್ಸ್ಟೆಂಟ್ ಅಥವಾ ವೇರಿಯೇಬಲ್ಸ್ ಅವೆಲ್ಲನೂ ಮಲ್ಟಿಪ್ಲೈ ಇಲ್ಲ ಡಿವೈಡ್ ಫಾರ್ಮ್ ಅಲ್ಲಿ ಬಂದ್ರೆ ಆ ಟರ್ಮಿಗೆ ನಾವು ಟೋಟಲಿ ಆ ಟರ್ಮ್ ನಾವು ಕನ್ಸಿಡರ್ ಮಾಡೋದು ಮೋನೋಮಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ಆ ಎಕ್ಸಾಂಪಲ್ಸ್ ಇಂದ ನಿಮ್ಗೆ ಅರ್ಥ ಆಗ್ತೈತಿ ನಾನು ಏನ್ ಹೇಳೋಕೆ ಬರ್ತಿದ್ದೇನೆ ಅಂತ. ಓಕೆ, ಇದು ನೋಟ್ ಮಾಡ್ಕೊಂಡ್ರಾ? ಸೊ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.